ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ತಾಲೂಕಿನ ಮರಕಾಡದೊಡ್ಡಿ ರಸ್ತೆಯ ಚೆನ್ನಪ್ಪನದೊಡ್ಡಿ ಗ್ರಾಮದಲ್ಲಿ ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನ ಮತ್ತು ತೋಟಗಾರಿಕೆ ತಂತ್ರಜ್ಞಾನ ಸಂಸ್ಥೆ KB ದೊಡ್ಡಿ ಮದ್ದೂರು ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಸಂಬಂಧಿತ ಇಲಾಖೆಗಳು, ಬೇಲೂರು ಗ್ರಾಮ ಪಂಚಾಯಿತಿ ಹಾಗೂ ಚೆನ್ನಪ್ಪನದೊಡ್ಡಿಯ ಗ್ರಾಮಸ್ಥರುಗಳ ಸಹಯೋಗದೊಂದಿಗೆ ಅಂತಿಮ ವರ್ಷದ BSc ಆನರ್ಸ್ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಕೃಷಿ ಮತ್ತು ಪ್ರದರ್ಶನ ಹಾಗೂ ನೂತನ ತಳಿಗಳ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮವು ಸಂಪೂರ್ಣ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಡಾ. ಸಂಪೂರ್ಣ ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕೃಷಿ ಮಾಡ್ಲಿಕ್ಕೆ ಇರುವಂತ ಶಕ್ತಿ ಆ ಯುವ ಜನಾಂಗದ ಕೈಯಲ್ಲಿ. ಅವ್ರು ಮಾಡದೆ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿ ಮಂತ್ರಿ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಪರವಾಗಿಲ್ಲ, ಇಲ್ಲಿರೋ 5 ಎಕರೆ ಹೊಲ ಉಳುಮೆ ಮಾಡಲ್ಲ ಅಂತಾರೆ. ಅಥವಾ ಅವ್ರ ಅಪ್ಪನೇ ಅಥವಾ ಅವ್ರ ತಂದೆ ತಾಯಿನೇ ಮಕ್ಕಳನ್ನ ಹೊರ ಕಳಿಸ್ತಾರೋ, ಬೆಂಗಳೂರು ಪೇಟೆನಲ್ಲಿ ಕೆಟ್ಟ ಪಟ್ಟಣ ಸೇರು, ಹಿಂಗಾದ್ರೂ ಬದುಕೋತಿ ಅಂತಾರೆ, ಬದುಕೋಬಹುದು ಅಂತಾರೆ. ಮುಂದಿನ ದಿನಗಳಲ್ಲಿ ಕೃಷಿ ಏನಾಗ್ಬೋದು? ಇದ್ರ ಜೊತೆಗೆ ಕೃಷಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಮುಂಚೆ ನಿಮ್ಮ ಹತ್ರ 10 ಎಕರೆ ಜಮೀನಿತ್ತು, ಈಗ 2ನೇ ತಲೆಮಾರಿಗೆ ಬಂದಿದ್ದೀರಿ. ಈಗ ಒಬ್ಬೊಬ್ಬರ ಹತ್ರ 1 ಎಕರೆ 2 ಎಕರೆ ಮಾತ್ರ ಜಮೀನಿದೆ. ಅಂದ್ರೆ ಭೂ ಹಿಡುವಳಿ ಕಡಿಮೆ ಆಗ್ತಾ ಇದೆ. ಭೂ ಹಿಡುವಳಿ ಕಡಿಮೆ ಆಗ್ತಾ ಇದೆ, ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇದ್ರ ಜೊತೆಗೆ ಕೃಷಿ ಭೂಮಿಯನ್ನ ನಗರೀಕರಣ ಮತ್ತು ಕೈಗಾರೀಕರಣ ಅನ್ನೋ ಹೆಸರಲ್ಲಿ ನಾವು ಫಲವತ್ತಾದ ಕೃಷಿ ಭೂಮಿಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಜೊತೆಗೆ ಇವತ್ತು ನಿಮಗೆ ಗೊತ್ತಿದೆ, ಈ ದೇಶದ ಜನಸಂಖ್ಯೆ ಇವತ್ತು ಚೈನಾನ ಹಿಂದಿಕ್ಕಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ಪ್ರಪಂಚದಲ್ಲೇ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದೀವಿ. ಆದರೆ ಅಷ್ಟು ಜನದಲ್ಲಿ 60% ಭಾಗ ಇವತ್ತು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದ್ರೆ ಈ ದೇಶ ಕೃಷಿ ಅವಲಂಬಿತ ದೇಶ. ಬೇರೆ ದೇಶಗಳಲ್ಲಿ ನಾವೇನು ಹೇಳ್ತೀವಿ, ಸರ್ವಿಸ್ ಸೆಕ್ಟರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಇದ್ರ ಮೇಲೆ ಅವಲಂಬಿತರಾಗಿದೆ. ಆದರೆ ನಮ್ಮ ದೇಶ ಇವತ್ತಿನ ದಿನ ಕೃಷಿ ಪ್ರಾಧಾನ್ಯ ರಾಷ್ಟ್ರ. ಕೃಷಿಯ ಮೇಲೆ 60% ಜನ ಇದರಲ್ಲಿ